ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ಹೊಸ ದಿನದಲ್ಲಿ ನಿಮ್ಮೆಲ್ಲರನ್ನ ಈ ವಿಡಿಯೋದ ಮೂಲಕವಾಗಿ ಸಂಧಿಸುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಈ ದಿನ ಕೂಡ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಮುರಿದ ಮನಸ್ಸನ್ನು ವಾಸಿ ಮಾಡುವ ದೇವರು. ಅದಕ್ಕೆ ಆಧಾರವಾಗಿ ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 18 ಮತ್ತು 19ನೇ ವಚನ. ಕರ್ತನ ಆತ್ಮವು ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ ಮನಮುರಿದವರನ್ನು ಬಿಡಿಸಿ ಕಳಿಸುವುದಕ್ಕೂ ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ ಎಂಬುದು. ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದ ಉದ್ದೇಶದ ಕುರಿತಾಗಿ ಈ ಪ್ರಭಾತನೆಯಲ್ಲಿ ನಾವು ನೋಡುತ್ತೇವೆ. ಇಲ್ಲಿ ಅನೇಕ ಸಂಗತಿಗಳು ಓದಿದ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಯೇಸು ಸ್ವಾಮಿ ಯಾಕೆ ಈ ಲೋಕಕ್ಕೆ ಬಂದರು? ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ, ಸೆರೆಯವರಿಗೆ ಬಿಡುಗಡೆ ಮಾಡುವುದಕ್ಕೆ, ಕುರುಡರಿಗೆ ಕಣ್ಣು ಕೊಡುವುದಕ್ಕೆ. ಅದು ಮಾತ್ರವಲ್ಲ, ಅದರ ಮಧ್ಯಭಾಗದಲ್ಲಿ ನೋಡ್ತೇವೆ, ಮನ ಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೆ. ನಿಮ್ಮ ಜೀವಿತದಲ್ಲಿ ಮನ ಮುರಿಯಲ್ಪಟ್ಟಿದ್ದೀರಾ? ಮುರಿದ ಮನಸ್ಸುಳ್ಳವರಾಗಿದ್ದೀರಾ? ಕರ್ತನು ನಿಮಗಾಗಿ ಈ ಲೋಕಕ್ಕೆ ಬಂದವರಾಗಿದ್ದಾರೆ. ದೇವರ ಕಣ್ಗಳು ಯಾವಾಗಲೂ ಮನ ಮುರಿದವರನ್ನು, ಕುಗ್ಗಿ ಹೋದವರನ್ನು ನೋಡುತ್ತದೆ. ನೀವು ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ ನೋಡ್ರಿ, ಒಂದಾನೊಂದು ದಿವಸ ಜನರು ಹೊತ್ತಾಗಿ ಬಂದು ಯೇಸುವಿನ ಮೇಲೆ ಬಿದ್ದುಕೊಂಡು ವಾಕ್ಯ ಕೇಳ್ತಾ ಇದ್ರಂತೆ. ಒಂದಲ್ಲ ಎರಡಲ್ಲ, ಸಾವಿರಾರು ಜನರು. ಆದರೆ ಬೀಳುವಂಥ ಜನರನ್ನ ದೇವರು ಗಮನಿಸಲಿಲ್ಲ. ಅದೇ ಅಧ್ಯಾಯ 2ನೇ ವಚನದಲ್ಲಿ ನೋಡ್ತೇವೆ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 2ನೇ ವಚನದಲ್ಲಿ, ಗೆನೆಜರೇತ್ ಕೆರೆಯ ಅಂಚಿನಲ್ಲಿ ನಿಂತಿದ್ದ ಆ ಕೆರೆಯ ದಡದಲ್ಲಿ 2 ದೋಣಿಗಳನ್ನು ಕಂಡನು. ಜನರು ಬಿದ್ದು ಬಿದ್ದು ವಾಕ್ಯ ಕೇಳ್ತಾ ಇದ್ರು, ಏಸಪ್ಪ ನಿಮ್ಮನ್ನು ಮುಟ್ತೇವೆ, ನಿಮ್ಮ ವಾಕ್ಯ ಕೇಳಬೇಕಂತೇಳಿ. ಆದರೆ ಯೇಸುವಿನ ಕಣ್ಗಳು, ಸಾವಿರಾರು ಜನರಿದ್ದರೂ ಕೂಡ ಅಲ್ಲಿ ಯೇಸುವಿನ ಕಣ್ಗಳು ಬಿದ್ದಿದ್ದು ಬರುಡಾದ ಖಾಲಿಯಾದ ಬಲೆಯನ್ನು, ಸ್ತೋತ್ರ, ಬರಿದಾದ ಅನುಭವದಲ್ಲಿದ್ದಂಥ ಪೇತ್ರನನ್ನು ದೇವರು ಕಂಡರು. ಪ್ರೀತಿಯುಳ್ಳ ದೇವಜನರೇ, ಇವತ್ತು ಕೂಡ ಪಾಸ್ಟರ್ ನನಗೆ ಯಾರೂ ಇಲ್ಲ, ಪಾಸ್ಟರ್ ನನಗೆ ಸಹಾಯ ಮಾಡೋರು ಯಾರೂ ಇಲ್ಲ, ಪಾಸ್ಟರ್ ನಾನು ಮನ ಮುರಿದು ಹೋಗಿದ್ದೇನೆ, ಒಡೆಯಲ್ಪಟ್ಟಿದ್ದೇನೆ. ದೇವರ ಕಣ್ಗಳು ನಿಮ್ಮನ್ನು ಕಾಣ್ತದೆ. ನೋಡ್ರಿ, ಮರುಭೂಮಿಯಲ್ಲಿ ಮನೆಯಿಂದ ಅಬ್ರಹಾಮನಿಂದ ಸಾರಳಿಂದ ಹೊರ ಹಾಕಲ್ಪಟ್ಟಂಥ ಹಾಗರಳು ಅನ್ಯಳು. ಆ ಅನ್ಯಳಾದಂಥ ಹಾಗರಳನ್ನು ದೇವರು ಕಂಡರು. ಆಗ ಹಾಗರಳು ದೇವರಿಗೆ ಹೆಸರು ಕೊಡುತ್ತಾ ಇದ್ದಾಳೆ, ನನ್ನನ್ನು ನೋಡುವ, ನನ್ನನ್ನು ಕಾಣುವ ಎಲ್ರೋಹಿ ದೇವರು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರು ನಮ್ಮನ್ನು ಕಾಣುವ ದೇವರಾಗಿದ್ದಾರೆ. ಕೀರ್ತನೆಗಳು 51:17ನೇ ವಚನದಲ್ಲಿ ದಾವೀದನು ಹೀಗೆ ಹೇಳುತ್ತಾ ಇದ್ದಾನೆ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ದೇವರು ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ನೋಡ್ರಿ, ಮುರಿದ ಮನಸ್ಸುಳ್ಳವರನ್ನು, ಕುಗ್ಗಿದ ಹೃದಯವುಳ್ಳವರನ್ನು ಕರ್ತನು ತಿರಸ್ಕರಿಸದೆ ಅವರನ್ನು ಅಂಗೀಕರಿಸುವಂಥ ದೇವರು. ಕುಗ್ಗಿ ಹೋದ, ಜಜ್ಜಲ್ಪಟ್ಟಂಥ ಹೃದಯವನ್ನು ದೇವರು ಗುಣಪಡಿಸುತ್ತಾರೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ನೀವು ಅನೇಕ ವಿಧವಾದ ಭಾರದಿಂದ ಸೋತು ಹೋಗಿ ಮನನೊಂದು ಹೋಗುವಾಗ ಚಿಂತೆಗಳನ್ನು ನಿಮ್ಮ ಹೃದಯದಲ್ಲಿ ಅಡಗಿಸಿಟ್ಟುಕೊಳ್ಳದೆ, ಜಜ್ಜಿದ ಹೃದಯದೊಂದಿಗೆ, ಮುರಿದ ಹೃದಯದೊಂದಿಗೆ, ಕುಗ್ಗಿದ ಹೃದಯದೊಂದಿಗೆ ಶಿಲುಬೆಯ ಬಳಿಯಲ್ಲಿ ಓಡಿ ಬನ್ರಿ. ನಿಮ್ಮ ಕಾರ್ಯಗಳನ್ನು ದೇವರ ಬಳಿಯಲ್ಲಿ ಹೇಳ್ರಿ. ಎಸಪ್ಪ, ನನ್ನ ಕೂಗನ್ನು ಕೇಳು, ನನ್ನನ್ನು ನೋಡು, ನನಗೆ ಸಹಾಯ ಮಾಡೆಂಬುದಾಗಿ ಕೇಳ್ರಿ. ನಿಶ್ಚಯವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವರು. ಜಜ್ಜಲ್ಪಟ್ಟಂಥ ನಿನ್ನ ಹೃದಯವನ್ನು ಗುಣಪಡಿಸಿ ದೇವರು ನಿಮಗೆ ಆಧರಣೆಯನ್ನು ನೀಡುವರು. ದಾವೀದನು, ಅವನು ದೇವರಿಗೆ ಒಳ್ಳೆ ಇಷ್ಟವುಳ್ಳವನೇ, ಆದರೆ ಒಂದು ದಿವಸ ಪಾಪ ಮಾಡಿದನ್ರಿ. ಆ ಒಂದು ಪಾಪವನ್ನು ಹಿಂಬಾಲಿಸಿ ಇನ್ನೂ ಬೇರೆ ಪಾಪದ ಕಾರ್ಯಗಳನ್ನು ಸಹ
ಮಾಡಿದ ಪ್ರವಾದಿಯಾದ ನಾತಾನನು ಬಂದು ಅವನ ಪಾಪಗಳನ್ನು ಎಲ್ಲವನ್ನು ತಿಳಿಸಿದ ಮೇಲೆ, ಅಯ್ಯೋ ನಾನು ಎಂಥ ಘೋರ ಪಾಪಿ, ಎಂಥದನ್ನು ಮಾಡಿದೆ ಎಂಬುದಾಗಿ ಅವನು ದೇವರ ಬಳಿ ಬಂದು, ದೇವರೇ ಪಾಪಿಯಾದ ನನ್ನನ್ನು ಕರುಣಿಸಪ್ಪ, ನನ್ನನ್ನು ಕ್ಷಮಿಸಪ್ಪ ಎಂಬುದಾಗಿ ಜಜ್ಜಲ್ಪಟ್ಟ ಮುರಿಯಲ್ಪಟ್ಟ ಹೃದಯದಿಂದ ಬಂದ ದೇವರು ಅವನನ್ನು ತಳ್ಳದೆ ಅವನ ಎಲ್ಲ ಪಾಪಗಳನ್ನು ದೇವರು ಕ್ಷಮಿಸಿಬಿಟ್ಟರು. ನೋಡ್ರಿ, ಅಲ್ಲಿ ದಾವೀದನಲ್ಲಿ ನಮ್ಮ ಒಂದು ವಿಶೇಷವಾದಂಥ ಒಂದು ಸ್ವಭಾವವನ್ನು ನೋಡ್ಬೋದು. ದೇವರೇ ಎಲ್ಲರೂ ಪಾಪ ಮಾಡ್ತಾರೆ, ನಾನು ಪಾಪ ಮಾಡಿದ್ದೇನೆ ಅಂತ ತರ್ಕ ಮಾಡಲಿಲ್ಲರಿ. ಅವನು ಕುಗ್ಗಿದ ಹೃದಯದಿಂದ, ಮುರಿದ ಮನಸ್ಸಿನಿಂದ ದೇವರ ಬಳಿಯಲ್ಲಿ ಬಂದ. ಇವತ್ತು ಕೂಡ ಒಂದು ವೇಳೆ ನಾವು ದೇವರಿಂದ ದೂರ ಹೋಗಿರಬಹುದು, ನಾವು ದೇವರನ್ನು ಬಿಟ್ಟು ಸ್ತೋತ್ರ ನಮ್ಮ ಬೆನ್ನನ್ನು ತೋರಿಸಿರಬಹುದು. ದೇವರ ಹೇಳುತ್ತಾ ಇದ್ದಾರೆ, ಮಗನೇ, ಜಜ್ಜಿದ ಮನಸ್ಸಿನಿಂದ, ಮುರಿಯಲ್ಪಟ್ಟಂಥ ಮನಸ್ಸಿನಿಂದ ಆ ತಪ್ಪಿ ಹೋದ ಕುಮಾರನು ಹೇಗೆ ತಂದೆಯನ ಬಳಿಗೆ ಓಡಿ ಓಡಿ ಬಂದನೋ, ಅದೇ ವಿಧದಲ್ಲಿ ನೀವು ಓಡಿ ಬರೋದಾದರೆ ದೇವರು ನಿಮಗಾಗಿ ಕಾಯುತ್ತಾ ಇದ್ದಾರೆ. ದೇವರು ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ಹಾಗಿರೋದಾದರೆ ನಮ್ಮ ದೇವರು ಕುಗ್ಗಿ ಹೋದ ಮನಸ್ಸನ್ನು, ಮುರಿಯಲ್ಪಟ್ಟಂಥ ಹೃದಯವನ್ನು ಅವರು ತಳ್ಳಿ ಬಿಡದಂಥ ದೇವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ನೀವು ಕುಗ್ಗಿದ ಹೃದಯದಿಂದ ಮನ ಒಡೆದು ದುಃಖದಲ್ಲಿದ್ದೀರಾ? ಹಾಗಾದರೆ ದೇವರು ಈ ದಿನ ವಿಶೇಷವಾದ ರೀತಿಯಲ್ಲಿ ನಿಮಗೆ ಸಹಾಯ ಮಾಡ್ತಾರೆ. ಮಗಳೇ, ಮಗನೇ, ನೀನು ಕಣ್ಣೀರಿಡಬೇಡ. ಪ್ರೀತಿಯ ತಾಯಿ, ಕಣ್ಣೀರಿಡಬೇಡ. ಕುಗ್ಗಿದ ಮನದಿಂದ ದೇವರ ಬಳಿ ಬಂದು ದೇವರಿಂದ ಒಂದು ಅದ್ಭುತವನ್ನು ನಿರೀಕ್ಷಿಸು. ನಿಶ್ಚಯವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡುತ್ತಾರೆ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಕುಗ್ಗಿದ ಮನಸ್ಸೇ ನಿಮಗೆ ಇಷ್ಟಪ್ಪ. ದೇವರೇ, ಕುಗ್ಗಿರುವವರನ್ನ ಕಂಡು ದೇವರೇ ಅವರಿಗೆ ಸಹಾಯ ಮಾಡುವ ದೇವರು. ಈ ದಿನ ಕೂಡ ಸ್ವಾಮಿ, ಈ ವಾಕ್ಯವನ್ನು ಕೇಳಿಸಿಕೊಳ್ಳುವ ಎಲ್ಲ ದೇವ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ. ಮುರಿದ ಹೃದಯದಿಂದ, ಕುಗ್ಗಿದ ಮನದಿಂದ ಯಾರೆಲ್ಲ ಇದ್ದಾರೋ ಅವರಿಗೆಲ್ಲರಿಗೂ ಸ್ವಾಮಿ ನಿನ್ನ ದೇವರೇ ಸ್ವಾಂತಾನ ಉಂಟಾಗಲಿ, ನಿನ್ನ ಸಂತೈಸುವಿಕೆ ಉಂಟಾಗಲಿ. ಅವರ ಜೀವಿತದಲ್ಲಿ ಯಾವ ವಿಷಯಕ್ಕೆ ಒಡೆಯಲ್ಪಟ್ಟವರಾಗಿದ್ದಾರೋ ಆ ವಿಷಯಕ್ಕೆ ಒಂದು ಬಿಡುಗಡೆಯನ್ನು ಕೊಡ್ರಿ. ಈ ಹೊಸ ದಿನದಲ್ಲಿ ಕೂಡ ನಿನ್ನ ಜನರನ್ನ ಬ್ಲೆಸ್ ಮಾಡ್ತಾನೆ. ಅವರ ಕೆಲಸಕ್ಕೆ ಹೋಗುವಾಗ ಬರುವಾಗ ದೇವರೇ ನಿಮ್ಮ ದೈವಿಕವಾದ ಪ್ರೊಟೆಕ್ಷನ್ ಇರಲಿ, ನಿಮ್ಮ ದೈವಿಕವಾದ ಆಶೀರ್ವಾದ ಇರಲಿ. ದೇವರೇ ನಿನ್ನ ಹಸ್ತ ಅವರ ಜೊತೆಯಲ್ಲಿ ಇರಲಿ. ಹಾಲೆಲೂಯ. ನೀವು ನಿಮ್ಮ ಜನರನ್ನ ಬ್ಲೆಸ್ ಮಾಡ್ರಿ. ಈ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲರನ್ನ ಆಶೀರ್ವಾದ ಮಾಡ್ರಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರಪ್ಪ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಹಾಗಾದರೆ ಪ್ರೀತಿಯುಳ್ಳ ದೇವಜನರೇ, ಕುಗ್ಗಿದ ಹೃದಯದಿಂದ, ಕುಗ್ಗಿದ ಮನದಿಂದ, ಜಜ್ಜಿ ಹೋದ ಮನಸ್ಸಿನಿಂದ ದೇವರ ಬಳಿಗೆ ಬರೋಣ. ದೇವರು ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ.